ಇಲ್ಲಿ ಬಿಜೆಪಿ ಎಚ್ ಮೋರ್ಚಾ ಉಪಾಧ್ಯಕ್ಷರ ಒಂದು ಲೆಟರ್ ಆದ್ಮೇಲೆ ನಾವು ಪ್ರೆಸ್ ಮೀಟ್ ಮಾಡಕ್ಕೆ ಬಂದಿದ್ದೆವು. ಪ್ರೆಸ್ ಮೀಟ್ ಮಾಡಿನೂ ನಾವು ಹೋಗುವಾಗ ನಮ್ಮ ಸಮಾಜದ ನಾಗರಾಜ್ ಗುಡ್ಗುರ್ತಿ ಎಂಬುವರು ಮತ್ತು ಲಿಂಗರಾಜ್ ತಾರ್ಪೆಲ್ ಅವರು ಮತ್ತು ಶ್ಯಾಮ್ ನಾಟಿಕರ್ ಅವರು, ಪರಮೇಶ್ವರ್ ಖಾನಾಪುರ್ ಅವರು ಮತ್ತು ದತ್ತು ಬಾಸ್ಗಿಯನವರು ಇವರು ನಮ್ಮ ಒಳಗೆ ಕರೆದು ಕೊಂಡಿ ಹಾಕಿದ್ರು. ಇಲ್ಲಿ ಹೋಗೋ ಟೈಮ್ನಾಗೆ ಕೊಂಡಿ ಹಾಕಿದ್ರು. ಕೊಂಡಿ ಹಾಕಿ ಬೆಂಕಿ ಮೇಲಂಗಿ ಇಡೋರು, ಒಬ್ಬರು ಕೈ ಜೊಬ್ಬರು, ಹಿಂಗಾಗಿ ಘರ್ಷಣೆ ಆಯಿತು. ಘರ್ಷಣೆ ಆದಾಗ ಏನು ಅನ್ಬಾರ್ದಂಥ ಶಬ್ದಗಳನ್ನು ಅಂದ್ರು ನಾಗರಾಜ್ ಗುಡ್ಗುರ್ತಿ. ನೀವು ಒಂದ್ ವೇಳೆ ಬಿಜೆಪಿ ಪರವಾಗಿ ನೀವು ಮಾದಿಗರು ಓಟ್ ಹಾಕಿದ್ರ ನಿಮ್ಗೆ ಗುಲ್ಬರ್ಗದಲ್ಲಿ ಈ ಇಲೆಕ್ಷನ್ ಆಗನ ನಿಮ್ಗೆ ತಿರುಗಾಡ ಬಿಡಲ್ಲ. ನಿಮ್ಮ ಜೀವಕ್ಕೆ ಏನಾರು ಭಯ ಇದ್ರ ನೀವು ಸುಮ್ಕೊಂಡ್ರಿ, ಇಲ್ಲ ಆದ್ರೆ ನಿಮ್ಗ ಈ ಇಲೆಕ್ಷನ್ ಆಗುವಾಗ ಈ ಕಾಂಗ್ರೆಸ್ ಪಾರ್ಟಿದ ಅಧಿಕಾರದ ಕಾಂಗ್ರೆಸ್ ಪಾರ್ಟಿದ ಈ ಜಿಲ್ಲಾ ಉಸ್ತುವಾರಿ ಕಂಟ್ರೋಲ್ ಆಗದ ನಿಮ್ಮನ್ನು ಎಲ್ಲಿನೂ ಗುಲ್ಬರ್ಗ ಯಾವ ಮೂಲಗೂ ತಿರುಗಿಡಲ್ಲ ಅಂತ ನಮ್ಗೆ ಜೀವ ಬೆದರಿಕೆ ಹಾಕಿದ್ದಾರೆ. ನಾವು ಅವರಿಗೆ ಈಗ ಸಂಬಂಧಪಟ್ಟ ಪೊಲೀಸ್ ಠಾಣಕ್ಕೆ ಹೋಗಿ ನಮ್ಮ ಮೇಲೆ ಯಾರು ಜೀವನ ಬೆದರಿಕೆ ಹಾಕ್ಯಾರ, ನಮ್ಗೆ ಯಾರು ದಬ್ಬಳಿಕೆ ಮಾಡ್ಯಾರ ಅವ್ರ ಮೇಲೆ ನಾವು ವ್ಯಾಪಾರ ಮಾಡ್ತೇವೆ. ಇವತ್ತು ತಾವೆಲ್ಲ ಸಹಕರಿಸಬೇಕು. ಮತ್ತು ಇನ್ನೊಂದು, ಈ ಮಾದಿಗ ಸಮುದಾಯದ ಲೆಟರ್ ಮೇಲೆ ಅಲ್ಲಿ ಮಾದಿಗ ಸಮಾಜದ ವತಿಯಿಂದ ಯಾರನ್ನು ಪ್ರೆಸ್ ಮೀಟ್ ಮಾಡೋದಿಲ್ಲ. ಒಂದು ಕಂಡೀಷನ್, ಈ ಗುಲ್ಬರ್ಗದಲ್ಲಿ ನಮಗೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ಯಾರ, ಯಾವಾಗಲೂ ಒಂದು ಓಟು ಇವತ್ತ ಬಿಜೆಪಿ ಹೋಗ್ಲಾರ ನೋಡ್ಕೋಬೇಕಪ್ಪ ಅಂತಾರೆ ಅವ್ರಿಗೇನೋ ಆರ್ಡರ್ ಮಾಡಿರಂತ. ಅದಕ್ಕಾಗಿ ನೀ ಏನೇ ಮಾಡಿದ್ರು ನಿಂದೊಂದು ಓಟ್ ಸಮಾಜ ಪರವಾಗಿ ಬಿಜೆಪಿಗೆ ಬೆಂಬಲ ಮಾಡೋದಿಲ್ಲ, ನೀ ಸಮಾಜ ಪರವಾಗಿ ಏನೇ ಹೇಳಿಕೆ ಕೊಡೋದಿಲ್ಲ. ನೀ ಹೇಳ್ಕೊಟ್ಟಂದ್ರೆ ನೀನ್ ಹೆಣನು ಇಲ್ಲಿ ಸಿಗ್ಲಾರಂಗ್ ಮಾಡ್ತೇವೆ ಅಂತ ನಮಗೆ ಜೀವ ಬೆದರಿಕೆ ಹಾಕ್ಯಾರ. ದಯಮಾಡಿ ನಾವು ರಕ್ಷಣೆ ಬೇಕು. ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರತಿಯೊಂದಕ್ಕೂ ನಮಗೊಂದು ಮಾತಾಡಕ್ಕೆ ಹಾಕಿ ಕೊಟ್ಟಾರ ಯಾರು ಬಾಬಾ ಸಾಹೇಬರು ಸಂವಿಧಾನದಲ್ಲಿ. ಆದರೆ ಪದೇ ಪದೇ ಕಾಂಗ್ರೆಸ್ ಅವರು ಏನ್ ಹೇಳ್ತಾರ, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರ, ಸಂವಿಧಾನವನ್ನು ರದ್ದು ಮಾಡ್ತಾರ ಅಂತ ಹೇಳ್ತಾರ. ಸಂವಿಧಾನ ಉಲ್ಲಂಘನೆ ಮಾಡೋರು ಯಾರು? ಈಗ ಉದಾಹರಣೆ ಒಂದೇ ಸಾಕು. ಸಂವಿಧಾನ ಉಲ್ಲಂಘನೆ ಮಾಡಿ ಮಾತಾಡೋರು, ಗುಂಡಾಗಿರಿ ಮಾಡೋರು, ಈ ಸಂವಿಧಾನವನ್ನು ಗಾಳಿಗೆ ತೂರಿ ಇವತ್ತ ಮನಸ್ಸಿಗೆ ಬಂದಂಗ ಜೀವ ಬೆದರಿಕೆ ಆಗ್ತಾರ. ದಯಮಾಡಿ ಇದು ಮುಂದೆ ಆಗ್ಬಾರ್ದು. ಈಗ ನಾಳೆ ನಡೆಯತಕ್ಕಂಥ ಇಲೆಕ್ಷನ್ ಅನ್ನು 7ನೇ ತಾರೀಕ ಇವತ್ತ ಮುಕ್ತವಾಗಿರ್ಬೇಕು. ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಇವತ್ತ ಬಿಚ್ಚು ಮನಸ್ಸಿನಿಂದ ಮತಪೆಟ್ಟಿಗೆಗೆ ಹೋಗಿ ಇವತ್ತ ಶಾಂತಿಯುತವಾಗಿ ಮನೆಗೆ ಬರುವ ಒಂದು ವ್ಯವಸ್ಥೆ ಆಗ್ಬೇಕು. ಈ ಜಿಲ್ಲಾ ಆಡಳಿತಕ್ಕೆ ನಾವು ಹೇಳ್ತಾ ಇದ್ದೇವೆ. ಕಲಬುರಗಿಯಲ್ಲಿ ಲಾ ಅಂಡ್ ಆರ್ಡರ್ ಮತ್ತೆ ರಿಪೀಟ್ ನನ್ಗೆ ಹೇಳಲಿಕ್ಕೆ ನಾಚಿಕೆ ಬರ್ಲಿಕ್ಕೆ ಆಗ್ತದೆ. ದಿನ ಒಂದೊಂದು ಘಟನೆ ಆಗ್ಲಿಕ್ಕೆ ಮೊನ್ನೆ ಕೋಕೋ ಘಟನೆ ಆಯಿತು, ನಿನ್ನೆ ನಿನ್ನೆ ಪೂಜಾರಿ ಸಮಾಜದ ಘಟನೆ ಆಯಿತು, ಇವತ್ತು ನಮ್ಮ ಅಂಬಾರ ಮಾದಿಗೆ ಸಮಾಜದ ಒಬ್ಬ ಸ್ಟ್ರಾಂಗ್ ಲೀಡರ್ SC ಮೋರ್ಚಾದ ಉಪಾಧ್ಯಕ್ಷರು ಇವರು ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ, ಅಪೀಲ್ ಮಾಡಲಿಕ್ಕೆ, ಮೀಡಿಯಾಗೆ ಮಾತಾಡಲಿಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕ್ಲಿಕ್ಕೆ ಇಲ್ಲಿ ವಿನಂತಿ ಮಾಡ್ಲಿಕ್ಕೆ ಬಂದಾಗ ನಾನು ಪೂರ್ತಿ ಘಟನೆ ಗೊತ್ತಿರೋ ಹೇಳ್ತಾರೆ. ಇಲ್ಲಿ ಬಂದು ಅವರಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ, ಹೆದರ್ಸ್ತಾ ಇದ್ದಾರೆ. ಅವರು ಅದ್ರ ಬಗ್ಗೆ ಪೂರ್ತಿಯಾಗಿ ಹೇಳ್ತಾರೆ. ಅದನ್ನ ನಾವು ಕಠೋರ ಶಬ್ದದಿಂದ ಖಂಡಿಸ್ತೀವಿ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಅಡ್ಮಿನಿಸ್ಟ್ರೇಷನ್ಗೆ, ಎಲೆಕ್ಷನ್ ಕಮಿಷನ್ಗೆ, ಪೂರ್ತಿ ಕಲಬುರಗಿ ಮತಕ್ಷೇತ್ರವನ್ನು ಸೆನ್ಸಿಟಿವ್ ಮತಕ್ಷೇತ್ರ ಆಗಿ ಘೋಷಣೆ ಮಾಡಬೇಕು. ಇಲ್ಲೇ ಇದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗಲ್ಲ ಅಂತ ಹೇಳಿ ನಮಗೆಲ್ಲರಿಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಬರ್ತಾ ಇದೆ.